ಪಕ್ಷಿಗಳ ಗ್ರಾಮದಲ್ಲಿ ಚಿಚುಕಾಗೆ ತುಂಬಾ ದೊಡ್ಡ ಜಿಪಣಿಯಾಗಿದ್ಲು. ಅವಳು ಎಷ್ಟು ಜಿಪಣಿ ಅಂದ್ರೆ ₹1 ಕೂಡ ಯಾರಿಗೋಸ್ಕರನೂ ಖರ್ಚು ಮಾಡ್ತಾ ಇರ್ಲಿಲ್ಲ. ಅದರಲ್ಲೂ ಊಟ ಅನ್ನೋ ವಿಷಯಕ್ಕೆ ಬಂದ್ರೆ ಎಲ್ಲರ ಮನೆಯಲ್ಲೂ ಹೋಗಿ ಫ್ರೀಯಾಗಿ ಯಾರಾದ್ರೂ ಊಟ ಹಾಕಿದ್ರೆ ಹೊಟ್ಟೆ ತುಂಬಾ ತಿಂತಾ ಇದ್ಲು. ಹೀಗಿರುವಾಗ ಒಂದಿನ ಎಲ್ರಿಗೂ ಟುನಿಯ ಮನೆಯಲ್ಲಿ ಊಟ ಟುನಿ ಹಾಕ್ತಾ ಇದ್ಲು. ಚಿಚುಕಾಗೆ ಎಲ್ರಿಗಿಂತ ಮುಂಚೆನೆ ಟುನಿಯ ಮನೆಗೆ ಹೋಗಿ 10 ಜನ ತಿನ್ನುವ ಆಹಾರನ ತಿಂತಾ ಇದ್ಲು. ಅದನ್ನ ನೋಡ್ತಾ ಇದ್ದ ಬುಜ್ಜಿ ಈ ರೀತಿ ಹೇಳಿದ್ಲು, ಏ ಬನ್ನು, ಅಲ್ಲಿ ನೋಡು, ಚಿಚ್ಚು ಅತ್ತೆ ಹೇಗ್ ತಿಂತಾ ಇದ್ದಾರೆ ಅಂತ. ಅವ್ರು ತಿನ್ನೋದನ್ನ ನೋಡಿದ್ರೆ ನಾಳೆ ನಮಗೆ ಏನು ಮಿಗ್ಲೋ ತರ ನನಗೆ ಅನ್ನಿಸ್ತಾನೆ ಇಲ್ಲ ಕಣೋ. ಬುಜ್ಜಿ, ದೊಡ್ಡವ್ರನ್ನ ಹಾಗೆಲ್ಲ ಹೇಳ್ಬಾರ್ದು. ಅದನ್ನು ಚಿಚ್ಚು ಅತ್ತನ ಆ ರೀತಿ ಮಾತಾಡ್ಬೋದಾ? ಅವ್ರು ಎಷ್ಟು ದೊಡ್ಡ ಮನುಷ್ಯರು, ಖರ್ಚು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ಈ ರೀತಿ ಎಲ್ರ ಮನೆಗೂ ಬಂದು ತಿಂತಾ ಇದ್ದಾರೆ ಅಷ್ಟೇ. ಚಿಚ್ಚು ಅತ್ತೆ, ನಿಮ್ಗೆ ಇನ್ನೊಂದು ಬೌಲ್ ಪಾಯಸ ತಗೊಂಬರ್ಲಾ? ತಗೊಂಬಾರೋ, ನನ್ನ ಮೇಲೆ ನಿಂಗೆ ಎಷ್ಟು ಪ್ರೀತಿ. ಟುನಿ ಮಾಡಿರೋ ಪಾಯಸ ಖರ್ಚೆ ಆಗದೆ ಸಿಗುವ ಅಮೃತದ ತರ. ಅದಕ್ಕೆ ಟುನಿ ನಗುತ್ತಾ, ಚಿಚ್ಚು, ಹೀಗೆ ಎಲ್ಲರೂ ತಿನ್ಬೇಕಾಗಿರೋದನ್ನ ನೀನು ಒಬ್ಳೇ ತಿಂದ್ರೆ ನಾವೆಲ್ರೂ ಏನ್ ಮಾಡೋದು? ಹೌದು, ನೀನು ನಮಗೆ ಯಾವಾಗ ಪಾರ್ಟಿ ಕೊಡ್ತಿದ್ಯಾ? ಆವಾಗ ಚಿಚ್ಚು ಸ್ವಲ್ಪ ಹೆದ್ರಿ, ಒಂದೊಂದು ಮೆಣಸಿನಕಾಯಿಗೂ ಕೂಡ ₹2 ಅಂತ ಮಾರ್ತಾ ಇದ್ದಾರೆ. ಇದರಲ್ಲಿ ನಾನು ಪಾರ್ಟಿ ಕೊಟ್ರೆ ಎಷ್ಟು ಹಣ ಖರ್ಚಾಗುತ್ತೋ? ಚಿಚ್ಚು, ಯಾವಾಗಲೂ ಹಣದ ಬಗ್ಗೆನೇ ಯೋಚನೆ ಮಾಡಬಾರ್ದು. ಇವತ್ತು ಇಲ್ಲಿ ಊಟ ಮಾಡಿದೆ ತಾನೆ, ನೀನು ಬೇಗನೆ ನಮ್ಮೆಲ್ರಿಗೂ ಪಾರ್ಟಿ ಕೊಡೋ. ಹಾಗಂತ ಎಲ್ರೂ ಗಟ್ಟಿಯಾಗಿ ಹೇಳಿದ್ರಿಂದ ಚಿಚ್ಚು ಸರಿ ಅಂತ ಒಪ್ಕೊಂಡ್ಲು. ಆದ್ರೆ ಈ ಪಾರ್ಟಿಯಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರೂ ಪ್ಲಾನ್ ಹಾಕ್ಬೇಕು ಅಂತಾನು ಅಂದ್ಕೊಂಡ್ಲು. ಸರಿ ಸರಿ, ಇವತ್ತು ಇಲ್ಲಿ ಊಟ ಮಾಡಿದ್ವಲ್ವಾ, ನಾಳೆ ಎಲ್ರು ನನ್ನ ಮನೆಗೆ ಬನ್ನಿ, ನನ್ನ ಮನೇಲಿ ಎಲ್ರಿಗೂ ಪಾರ್ಟಿ. ನೋಡಿದ್ಯಾ ಬನ್ನು, ಚಿಚ್ಚು ಆಂಟಿ ನಮಗೆ ಪಾರ್ಟಿ ಕೊಡ್ತಾರೆ ಅಂತೆ. ನಾಳೆ ಒಂದ್ ವೇಳೆ ಅಲ್ಲಿ ಸ್ವೀಟ್ ಎಲ್ಲ ಇರುತ್ತಾ? ಅಯ್ಯೋ ಬುಜ್ಜಿ, ಅವ್ರ ಬಗ್ಗೆ ನಿಂಗೆ ಗೊತ್ತಿಲ್ವಾ? ಅವ್ರ ಈ ಪ್ರಪಂಚದಲ್ಲೇ ದೊಡ್ಡ ಜಿಪಣಿ. ನಾವು ನಾಳೆ ಪಾರ್ಟಿಗೋಸ್ಕರ ಅವ್ರ ಮನೆಗೆ ಹೋದ್ರೆ ಅವ್ರು ಕೊಡೋದು ಅವ್ರ ಮನೆ ಬಾವಿ ನೀರು ಮಾತ್ರ. ಹೀಗಿರುವಾಗ ಈ ಕಡೆ ಪಕ್ಷಿಗಳು ಎಲ್ರು ಕೂಡ ಆ ದಿನ ಅವ್ರ ಮನೆಗೆ ಬೇಕಾಗಿರೋ ಸಾಮಗ್ರಿ ತಗೊಂಡು ಬರೋದಕ್ಕೋಸ್ಕರ ಚೋಟಿಗಿಳಿಯ ಅಂಗಡಿಗೆ ಹೋದ್ರು. ಅಲ್ಲಿ ಎಲ್ರೂ ಚಿಚುಕಾಗಿಯ ಪಾರ್ಟಿ ಬಗ್ಗೆನೇ ಮಾತಾಡ್ತಾ ಇದ್ರು. ಆವಾಗ ಲೂಸಿ ಪಾರಿವಾಳ, ಚಿಚ್ಚು ನಮ್ಮೆಲ್ರಿಗೂ ಪಾರ್ಟಿ ಕೊಡ್ತಾ ಇದ್ದಾಳೆ ಅಂದ್ರೆ ಅದನ್ನ ಖಂಡಿತ ಇನ್ನು ನನ್ನಿಂದ ನಂಬಕ್ಕಾಗ್ತಿಲ್ಲ. ಮತ್ತೆ ₹1 ಖರ್ಚು ಮಾಡೋಕ್ಕೂ 1000 ಸಲ ಯೋಚನೆ ಮಾಡೋಳು ಅವಳು ಪಾರ್ಟಿ ಕೊಡ್ತಾಳೆ ಅಂದ್ರೆ ನನ್ನಿಂದ ಕೂಡ ನಂಬಕ್ಕಾಗ್ತಿಲ್ಲ. ಎಲ್ರೂ ಯಾವುದಕ್ಕೂ ಸ್ವಲ್ಪ ರೆಡಿಯಾಗಿರಿ, ನಾಳೆ ಅವಳು ಏನ್ ಮಾಡಿ ಹಾಕ್ತಾಳೋ ಅದನ್ನ ಹೇಗ್ ತಿನ್ನೋದೋ ಗೊತ್ತಾಗ್ತಿಲ್ಲ. ಆವಾಗ ಟುನಿಗೂ ಬಚ್ಚಿ, ಏನ್ ಮಹಿ ನೀನ್ ಬೇರೆ, ಅವಳನ್ನ ಯಾಕೆ ಈ ರೀತಿ ತಮಾಷೆ ಮಾಡ್ತಾ ಇದೀಯಾ? ಅಯ್ಯೋ ಟುನಿ, ಎಲ್ರಿಗೂ ಆ ಚಿಚ್ಚು ಬಗ್ಗೆ ಗೊತ್ತು. ಅವಳು ಪಾರ್ಟಿ ಕೊಡ್ತಾಳೆ ಅಂದ್ರೆ ಮತ್ತೆ ನಮ್ಮೆಲ್ರಿಗೂ ನಗು ಬರದೆ ಬೇರೆ ಏನ್ ಬರುತ್ತೆ ಹೇಳೋ? ಹೀಗಿರುವಾಗ ಮಕ್ಳಿರೋರ್ ಮಾತನ್ನ ಕೇಳಿ, ನೋಡೋದೇನೋ ನಮ್ಮ ಅಮ್ಮಂದ್ರೆ ಕೂಡ ಚಿಚ್ಚು ಅತ್ತೆ ಬಗ್ಗೆ ಹೇಗ್ ಮಾತಾಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ನಾಳೆ ನನಗೆ ಸ್ವೀಟ್ ನಿಜವಾಗ್ಲೂ ಸಿಗೋದಿಲ್ವೇನೋ? ಬುಜ್ಜಿ, ಯಾಕೆ ರೀತಿ ಮಾಡ್ತಾ ಇದೀಯಾ? ನಾನು ಹೇಳ್ದೆ ತಾನೆ, ನಾಳೆ ಸ್ವೀಟ್ ಅಲ್ಲ ಬರೀ ನೀರು ಸಿಗೋದು ಕೂಡ ತುಂಬ ದೊಡ್ಡ ವಿಷಯನೇ. ನೀನು ಆಸೆಗಳನ್ನೆಲ್ಲ ಇಟ್ಕೊಳ್ಬೇಡ. ನೋಡೋಣ, ನನಗೆ ಯಾಕೋ ನಂಬಿಕೆ ಇದೆ ಅತ್ತೆ ಒಳ್ಳೆ ಊಟ ಹಾಕ್ತಾರೆ ಅಂತ. ಹಾಗೆ ನನಗೆ ಇಷ್ಟವಾದ ಸ್ವೀಟ್ ಕೂಡ ಅಲ್ಲಿರುತ್ತೆ. ಹಾಗೆ ಎಲ್ರೂ ಕೂಡ ಮಾತಾಡ್ಕೊಂಡು ನಗಾಡ್ತಾ ಇದ್ರು. ಆಮೇಲೆ ಅವ್ರವ್ರಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ತಗೊಂಡು ಮನೆಗೆ ಹೋದ್ರು. ನಾಳೆ ಚಿಚುಕಾಗಿಯ ಪಾರ್ಟಿಗೆ ಹೋಗ್ಬೇಕಂತ ಅಂದ್ಕೊಂಡು ಮರುದಿನ ಬೆಳಗ್ಗೆ ಚಿಚುಕಾಗೆ ಮನೆಯೊಳಗಡೆ ಅಡಿಗೆ ಮಾಡದೆ ಮನೆ ಹೊರಗಡೆ ಒಂದು ದೊಡ್ಡ ಒಲೆ ಇಟ್ಟು ಅಲ್ಲಿ ಅವಳು ಅಡಿಗೆ ಮಾಡ್ತಾ ಇದ್ಲು. ಎಲ್ರಿಗೂ ಗೊತ್ತಾಗ್ಬೇಕು ಅನ್ನೋದಕ್ಕೋಸ್ಕರ ಚಿಚ್ಚು ಅಡಿಗೆ ಮಾಡ್ತಾ ಅವಳ ಮನ್ಸಲ್ಲಿ, ಎಲ್ರೂ ನನ್ನನ್ನ ಜಿಪಣಿ ಅಂತ ಅಂದ್ಕೊಂಡಿದ್ದಾರೆ ಅಲ್ವಾ? ನಾನು ಜಿಪಣಿ ಅಲ್ಲ, ಎಷ್ಟು ಜನಕ್ಕೆ ಅಡಿಗೆ ಮಾಡಿ ಊಟ ಹಾಕ್ತಾ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕು, ಅದಕ್ಕೆ ಇಲ್ಲಿ ಅಡಿಗೆ ಮಾಡ್ತಿದ್ದೀನಿ ಹಾಗಂತ ಅಂದ್ಕೊಂಡು ಅವಳು ದೊಡ್ಡ ಪಾತ್ರೆಯಲ್ಲಿ ಸುಮಾರು ನೀರು ಇದ್ದು ಅದರಲ್ಲಿ ಅರ್ಧ ಈರುಳ್ಳಿ ಹಾಗೆಯೇ ಚಿಕ್ಕದಾಗಿರುವ ಒಂದು ಟೊಮೆಟೊ ಹಾಕಿ ಅದನ್ನ ಕುದಿಸ್ತಾ ಇದ್ಲು. ಅದನ್ನ ನೋಡಿದ್ರೆ ಸಾರು ತರ ಅಂತೂ ಯಾರಿಗೂ ಅನ್ಸಲ್ಲ. ಈರುಳ್ಳಿ ಎಲ್ಲಾನು ಹಾಕಿದ್ದೀನಿ, ಅರಿಶಿನ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಇದೆಲ್ಲವನ್ನ ಮನೆಗೆ ಆವಾಗ ತಾನೇ ಬಂದ ಎಲ್ರೂ ನೋಡ್ತಾ ಇದ್ರು. ಚಿಚ್ಚು ಆ ರೀತಿ ಅಡಿಗೆ ಮಾಡ್ತಾ ಇರೋದನ್ನ ನೋಡಿ ಅವ್ರಿಗೆ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ಲಿಲ್ಲ. ಆವಾಗ ಮಹಿ ಹದ್ದು, ಟೋನಿ ನೋಡಿದ್ಯಾ, ಅವಳು ಹೊರಗಡೆ ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ದಾಳೆ. ಯಾಕೆ? ಒಳಗಡೆ ಅಡಿಗೆ ಮಾಡಿದ್ರೆ ಗ್ಯಾಸ್ ಖರ್ಚಾಗುತ್ತೆ ಅಂತಾನಾ? ಗ್ಯಾಸ್ ಖರ್ಚಾಗುತ್ತೆ ಅಂತ ಯೋಚನೆ ಮಾಡೋಳು ಇವತ್ತು ನಮಗೆ ಏನು ಊಟ ಹಾಕ್ತಾಳೋ ಏನೋ ಅರ್ಥ ಆಗ್ತಾ ಇಲ್ಲ. ಚಿಚ್ಚು, ಏನಿದು ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಅರ್ಧ ಈರುಳ್ಳಿ ಒಂದು ಟೊಮೆಟೊ ಹಾಕಿದೀಯಾ? ಆವಾಗ ಚಿಚ್ಚು, ಟೋನಿ ನಿನಗೆ ಗೊತ್ತಿಲ್ಲ, ಈ ಥರ ಮಾಡಿಟ್ಟು ಎಲ್ಲ ಅಡುಗೆಯಲ್ಲಿ ಇದನ್ನ ಉಪಯೋಗ ಮಾಡಿದ್ರೆ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಆರ್ಗಾನಿಕ್ ಅಡುಗೆ ಇದು. ಕೊನೆಗೆ ಊಟನೂ ತಯಾರಾಯಿತು.
ಎಲ್ರೂ ಊಟಕ್ಕೋಸ್ಕರ ಬಂದು ಕೂತ್ಕೊಂಡ್ರು. ಚಿಚು ಮಾಡಿರೋದು ನೀರ್ ಸಾರು. ಅದರಲ್ಲಿ ಅಕ್ಕಿ ಕೂಡ ಬೇಯಲೇ ಇಲ್ಲ. ಖರ್ಚು ಕಡಿಮೆ ಮಾಡಕ್ಕೆ ಅವಳು ಸರಿಯಾಗಿ ಬೇಯಿಸ್ಲೂ ಇಲ್ಲ. ಹಾಗೇನೆ ಪಾಯಸ ಅನ್ನುವ ಹೆಸರಿನಲ್ಲಿ ಬೆಲ್ಲದ ನೀರು ಇಟ್ಟಿದ್ಲು. ನಿಮ್ಮೆಲ್ರಿಗೋಸ್ಕರನೂ ನಾನಿವತ್ತು ಹಬ್ಬದೊಟ್ಟ ಹಾಕ್ತಾ ಇದ್ದೀನಿ ಹಾಗಂತ ಹೇಳಿ ಎಲ್ರಿಗೂ ಊಟ ಬಡಿಸಿದ್ಲು ಚಿಚು. ಆವಾಗ ಬುಜ್ಜಿ ಅದನ್ನ ತಿಂದೋಡಿ ಈ ರೀತಿ ಹೇಳಿದ್ಲು, ಅತ್ತೆ ಇದೇನಿದು? ಇದು ಸಾರ, ಇದರಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ, ಇದನ್ನ ಹೇಗ್ ತಿನ್ನೋದು? ಹೌದು ಚಿಚು ಆಂಟಿ, ನಿಮ್ಮ ಬಾವಿಲಿರುವ ನೀರು ಕೂಡ ಈ ಸಾರ್ಗಿಂತ ತುಂಬಾನೇ ಟೇಸ್ಟ್ ಆಗಿರುತ್ತೋ ಏನೋ. ಈ ಸಾರಲ್ಲಿ ಏನೂ ಇಲ್ಲ, ತರಕಾರಿನೂ ಇಲ್ಲ, ಇದರಲ್ಲಿ ಮೆಣಸು ನುಡಿನೂ ಇಲ್ಲ. ಅಲ್ಲ, ನೀವು ನಿಜವಾಗ್ಲೂ ಯಾವಾಗಲೂ ಮನೇಲಿ ಇದೇ ರೀತಿ ಅಡುಗೆ ಮಾಡ್ತೀರಾ? ಆವಾಗ ಚಿಚು ಕೋಪದಿಂದ, ಏನೋ ಅಡುಗೆ ಮಾಡಿಕೊಟ್ರೆ ನನ್ನನ್ನೇ ತಮಾಷೆ ಮಾಡ್ತೀರಾ? ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಮಾಡುವ ಅಡುಗೆ. ಆವಾಗ ಟುನಿಗುಬ್ಬಚ್ಚಿ ನಗುತ್ತಾ, ಚಿಚು ನೀನು ಒಳ್ಳೇದು ಮಾಡ್ಬೇಕಂದ್ರೆ ಮೊದಲು ನಿನಗೆ ನೀನು ಒಳ್ಳೇದು ಮಾಡ್ಕೊ. ನಮಗೆ ಯಾಕೆ ಒಳ್ಳೇದು ಮಾಡ್ತೀಯಾ? ಸ್ವಲ್ಪ ಚೆನ್ನಾಗಿರೋ ಆಹಾರನಾದ್ರೂ ಹಾಕ್ಬೋದಾಗಿತ್ತಲ್ವಾ? ಈ ಸಾರು ಹಾಕೊಂಡು ತಿಂದ್ರೆ ನಾಳೆ ನಮಗೆ ಹಸು ಅನ್ನೋದೇ ಬರಲ್ಲ. ಈ ಕಡೆ ಬುಜ್ಜಿ ಗುಬ್ಬಚ್ಚಿ ಬನ್ನುಗಿಳಿ ಇಬ್ರು ಕೂಡ ಉಪ್ಪುಗೋಸ್ಕರ ಜಗಳ ಮಾಡ್ತಾ ಇದ್ರು. ಏ ಬನ್ನು, ಆ ಉಪ್ಪು ಸ್ವಲ್ಪ ತೆಗ್ಯೋ. ಉಪ್ಪೇ ಇಲ್ಲದೆ ಇರುವ ಸಾರಿಗೆ ನಾನು ಸ್ವಲ್ಪ ಉಪ್ಪನ್ನಾದ್ರೂ ಹಾಕೊಳ್ತೀನಿ. ಯಾಕೆ? ನಾನು ಉಪ್ಪು ಖರ್ಚು ಮಾಡ್ತಾ ಇದ್ದೀನಿ ಅಂತ ಚಿಚ್ಚು ಅತ್ತೆ ನನ್ನ ಭಯಕ್ಕ, ನನ್ನಿಂದ ಆಗಲ್ಲ. ಛೇ, ಏನೋ ನೀನು. ಹಾಗೆ ಆ ಊಟ ಮಾಡಕ್ಕಿಷ್ಟ ಇಲ್ಲದೆ ಬುಜ್ಜಿ ಹಾಗೂ ಬನ್ನು ಇಬ್ರು ಅಲ್ಲಿಂದ ಹೊರಗಡೆ ಹೋಗಿ ಅವ್ರ ಪಾಡಿಗೆ ಆಟಾಡ್ತಾ ಇದ್ದಾಗ ಅಲ್ಲಿ ಚಿಚುಕಾಗಿಯ ಮಗನಾದ ಚಿನ್ನುಕಾಗೆ ತುಂಬಾನು ಬೇಜಾರಿಂದ ಕೂತ್ಕೊಂಡಿರೋದನ್ನ ನೋಡಿ ಅವರು ಕೂಡ ಹೋದ್ರು. ಇದ್ಯಾವುದನ್ನ ಚಿಚುಕಾಗೆ ಗಮನಿಸ್ಲೇ ಇಲ್ಲ. ಅವಳು ಮಾಡಿದ ಊಟದ ಬಗ್ಗೆ ಅವಳೇ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ಲು. ಹೀಗಿರುವಾಗ ಈ ಕಡೆ ಚಿನ್ನುಕಾಗೆ ಹತ್ರ, ಚಿನ್ನು ಏನೋ ಆಯ್ತು? ನಿಮ್ಮ ಅಮ್ಮ ಮಾಡಿದ ಊಟನ ನೀನು ತಿಂದ್ಯಾ? ಆವಾಗ ಚಿನ್ನು ಬೇಜಾರಿಂದ, ಹೌದು ಬುಜ್ಜಿ, ಇವತ್ತು ನನ್ನ ಫ್ರೆಂಡ್ಸ್ ಎಲ್ರು ನನ್ನ ಮನೆಗೆ ಬಂದಿದ್ರು. ನಮ್ಮಮ್ಮ ಮಾಡಿಕೊಟ್ಟ ಅಡುಗೆ ತಿಂದು ಹೇಗೆಲ್ಲ ಬೈದ್ಬಿಟ್ಟು ಹೋದ್ರು ಗೊತ್ತಾ? ಅರೆ, ಅದಕ್ಕೆ ಯಾಕೋ ಇಷ್ಟು ಬೇಜಾರು ಮಾಡ್ಕೊಳ್ತೀಯಾ? ಚಿಚ್ಚು ಅತ್ತೆ ಬಗ್ಗೆ ಎಲ್ರಿಗೂ ಗೊತ್ತು ತಾನೆ. ನೀನೇನು ಬೇಜಾರು ಮಾಡ್ಕೊಳ್ಬೇಡ. ನಿನ್ ಬಗ್ಗೆ ಯಾರು ತಪ್ಪಾಗಿ ತಿಳ್ಕೊಳ್ಳಲ್ಲ ಕಣೋ. ಹೌದು ಕಣೋ ಚಿನ್ನು, ಅತ್ತೆ ಬಗ್ಗೆ ಇವರಲ್ಲಿ ಎಲ್ರಿಗೂ ಗೊತ್ತು. ಸರಿ, ಅದೆಲ್ಲ ಇರ್ಲಿ, ನಾವು ತಾನೇ ನಿನ್ನ ಬೆಸ್ಟ್ ಫ್ರೆಂಡ್ಸು. ನಿನಗೆ ಯಾವಾಗ್ಲಾದ್ರೂ ಹಸುವಾಗ್ತಾ ಇದ್ದಾಗ ನಮ್ ನೆನಪು ನಿನಗೆ ಬರಲ್ವಾ? ತಕ್ಷಣ ನಮ್ಮ ಮನೆಗೆ ಬಾ. ನಮ್ಮಮ್ಮ ನನಗೋಸ್ಕರ ಏನಾದ್ರೂ ಮಾಡಿಟ್ಟಿರ್ತಾರೆ, ಅದನ್ನ ನಾನು ನಿನಗೋಸ್ಕರ ಕೊಡ್ತೀನಿ. ನಿನಗೆ ಮೀನ್ ಸಾರು ಇಷ್ಟ ತಾನೆ? ಹೌದು ಬುಜ್ಜಿ, ನನಗಿಷ್ಟಾನೇ. ಹೌದು ಕಣೋ, ಬುಜ್ಜಿ ಹೇಳೋದು ನಿಜಾನೇ. ನಿನಗೆ ಯಾವಾಗ ಹಸುವಾದ್ರೂ ನಮ್ಮ ಮನೆಗೆ ಬಾ, ನಿನಗೆ ಏನು ಸಾರು ಬೇಕೋ ಎಲ್ಲಾನು ಮಾಡಿಕೊಡ್ತೀವಿ. ಹಾಗಂತ ಬುಜ್ಜಿ ಹಾಗೂ ಬನ್ನು ಇಬ್ರು ಮಾತಾಡಿ ಚಿನ್ನನ ನಗಾಡ್ಸ್ತಾ ಇದ್ರು. ಇದೆಲ್ಲವನ್ನು ಈ ಕಡೆ ನಿಂತ್ಕೊಂಡು ಚಿಚುಕಾಗೆ ನೋಡ್ತಾ ಇದ್ಲು. ತನ್ನ ಮಗನ ಮುಖದಲ್ಲಿ ಇದ್ದ ಸಂತೋಷ, ಅವಳು ಮಾಡಿದ ಆಹಾರನ ತಿನ್ನಕ್ಕಾಗದೆ ಅವಳ ಗೆಳತಿಯರ ಮುಖದಲ್ಲಿದ್ದ ಕಷ್ಟ, ಅದನ್ನ ನೋಡಿ ಅವಳಿಗೆ ಬುದ್ಧಿ ಬಂತು. ಚಿಚುಕಾಗೆ ಅವಳ ಮನ್ಸಲ್ಲಿ, ನನ್ನ ಜಿಪಣತನದಿಂದ ನಾನು ಎಷ್ಟು ದಿನ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋದು ಇವಾಗ ಅರ್ಥ ಆಗ್ತಾ ಇದೆ. ನನ್ನ ಹೆತ್ತ ಮಗನೇ ನಾನು ಮಾಡಿದ ಆಹಾರನ ತಿನ್ನಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ, ಮತ್ತೆ ಇವರಿಂದೆಲ್ಲ ಹೇಗೆ ತಿನ್ನಕ್ಕಾಗುತ್ತೆ? ಹಾಗಂತ ಹೇಳಿ ಅವಳು ಬೇಜಾರಿಂದ, ನನ್ನನ್ನು ಕ್ಷಮಿಸ್ಬಿಡಿ, ನಾನು ಮಾಡಿದ್ದು ತಪ್ಪು. ಇನ್ಮುಂದೆ ಈ ರೀತಿ ಯಾವಾಗಲೂ ಮಾಡಲ್ಲ. ಚಿಚು, ನೀನು ಬದಲಾಗಿದೆಯಲ್ವಾ, ಅದೇ ಸಾಕು. ಇಲ್ಲ, ಇವಾಗಲೇ ಪುನಃ ಅಡುಗೆ ಮಾಡ್ತೀನಿ. ಹಾಗಂತ ಹೇಳಿ ಚಿಚು ಒಳಗಡೆ ಹೋಗಿ ಹಾಲಿಂದ ತುಂಬ ಚೆನ್ನಾಗಿರೋ ಪಾಯಸನ ಮಾಡಿ ತಗೊಂಡು ಬಂದು ಎಲ್ರಿಗೂ ತಿನ್ನಕ್ಕೆ ಕೊಟ್ಲು. ಅತ್ತೆ, ಇದೇನಿದು ಪಾಯಸನ ಹೆಸರಲ್ಲಿ ಚಿಚು ಅತ್ತೆ ಪುನಃ ಏನು ಕೊಟ್ಟಿದ್ದಾರೆ? ಇದನ್ನ ತಿನ್ಬೇಡಿ, ಆಮೇಲೆ ನಾಳೆ ನಿಮಗೆ ಹೊಟ್ಟೆ ನೋವು ಬರ್ಬೋದೇನೋ. ಆವಾಗ ಟೋನಿ, ಎಲ್ಲ ಕಣೋ, ಚಿಚು ಬದಲಾಗಿದ್ದಾಳೆ, ಈ ಪಾಯಸ ತುಂಬ ಚೆನ್ನಾಗಿದೆ. ಏನು, ಚಿಚು ಅತ್ತೆ ಬದಲಾಗಿದ್ದಾರಾ? ಹೌದು, ಕಾಣಿಸ್ತಿದೆ. ಈ ಪಾಯಸದಲ್ಲಿ ಹಾಲಿದೆ, ತುಂಬಾನು ಚೆನ್ನಾಗಿದೆ ಅನಿಸ್ತಿದೆ. ಅಮ್ಮಯ್ಯ, ಹಾಗಾದ್ರೆ ಒಳ್ಳೇದೇ ಆಯ್ತು. ಚಿಚ್ಚು ಅತ್ತೆ ಬದಲಾದ್ರೆ ಚಿನ್ನನು ಸಂತೋಷವಾಗಿರ್ತಾನೆ. ಇನ್ಮುಂದೆ ಅವನು ಯಾವಾಗ್ಲೂ ಅಳೋದೇ ಇಲ್ಲ. ಚಿಚುಕಾಗಿ ಪ್ರೀತಿಯಿಂದ, ಬನ್ನಿ ಮಕ್ಳೇ ಬನ್ನಿ, ನಿಮ್ಗೋಸ್ಕರ ಊಟ ಮಾಡಿದ್ದೀನಿ, ಹೊಟ್ಟೆ ತುಂಬ ಬಂತೀನಿ ಬನ್ನಿ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಇನ್ನೊಬ್ರ ಹತ್ರದಿಂದ ನಮಗೆ ಪ್ರೀತಿ ಬೇಕು ಅಂತ ಅನ್ಕೊಳ್ಳುವಾಗ ನಾವು ಕೂಡ ಅವರಿಗೆ ಪ್ರೀತಿ ಕೊಡಬೇಕು. ಒಂದೇ ಕಡೆಯಿಂದ ಯಾವಾಗ್ಲೂ ಬರುವ ಪ್ರೀತಿ ಸರಿಯಾಗಿ ಇರಲ್ಲ. ಊರಿನ ಗಡಿಯಲ್ಲಿ ಟುನಿಗುಬ್ಬಚ್ಚಿಯ ಹಂಚುಮನೆ. ಟುನಿಗುಬ್ಬಚ್ಚಿ ಬೆಳಿಗ್ಗೆನೆ ಎದ್ದು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಚುರುಕಾಗಿ ಮನೆ ಕೆಲಸ ಮಾಡ್ತಿದ್ಲು. ಬುಜ್ಜಿ, ಬನ್ನು, ಬೆಳಗಾಗಿ ಎಷ್ಟೊತ್ತಾಯ್ತು? ಇನ್ನು ನಿದ್ರೆ ಮಾಡ್ತಿದ್ರೆ ಹೇಗೆ? ಇವತ್ತು ದಸರಾ ಹಬ್ಬ ಅಲ್ವಾ? ಎದ್ದೇಳಿ, ಬೇಗ ಮನೆ ಕೆಲಸ ಎಲ್ಲ ಶುರು ಮಾಡೋಣ, ಎಲ್ರೂ ಬರ್ತಾ ಇದ್ದಾರೆ. ಏನಮ್ಮ ನೀನು ಕಿವಿ ಪಕ್ಕದಲ್ಲಿ ಸೌಂಡ್ ಬಾಕ್ಸ್ ಇಟ್ಟ ತರ
ಯಾಕೆ ಈ ರೀತಿ ಕಿಚ್ಚಾಡ್ತಾ ಇದೀಯಾ? ದಸರಾ ಅಂದ್ರೆ ಏನು? ರಜೆಗೆ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ಬೇಕು. ಅವತ್ತು ಕೂಡ ಕೆಲ್ಸ ಕೊಟ್ರೆ ಏನಮ್ಮ ಮಾಡೋದು? ಹೌದತ್ತೆ, ನಾನು ತುಂಬಾನೇ ಸೋಮಾರಿ. ನನಗೆ ನಿದ್ರೆ ಮಾಡಕ್ಕೆ ಸಮಯ ಸಿಗೋದೇ ಅಪರೂಪ. ಈ ರಜೆಯಲ್ಲಾದ್ರೂ ಚೆನ್ನಾಗಿ ನಿದ್ರೆ ಮಾಡೋಣ ಅಂತ ಇಲ್ಲಿಗೆ ಬಂದ್ರೆ ನೀನ್ ಯಾಕತ್ತೆ ಇಷ್ಟ ಬೇಗ ನಮ್ಮನ್ನ ಎಬ್ಬಿಸ್ತಾ ಇದೀಯಾ? ಚೆನ್ನಾಗಿದೆ ಇಬ್ರು ಜೋಡಿನೋ. ಮರ್ಯಾದೆಗೆ ಎದ್ದು ಕೆಲಸ ಮಾಡಿ. ಇವತ್ತು ಹಬ್ಬಕ್ಕೆ ಪಾಯಸ ನೀವಿಬ್ರೇ ಮಾಡ್ಬೇಕು. ನನಗೆ ಬೇರೆ ಕೆಲ್ಸಗಳು ಇದೆ. ಊರಿಂದ ಎಲ್ರೂ ಬರ್ತಾ ಇದ್ದಾರೆ ಅಲ್ವಾ, ಅವರಿಗೋಸ್ಕರ ಸಿಹಿ ಮಾಡಿ ಕೊಡ್ಬೇಕು. ನೀವು ಪಾಯಸ ಮಾಡ್ಲೇಬೇಕು. ಬನ್ನಿ, ಎದ್ದು ಕಿಚನ್ಗೆ ಹೋಗಿ. ಹಾ, ಪಾಯಸನ? ಯಾಕಮ್ಮ ಅಷ್ಟು ದೊಡ್ಡ ಕೆಲ್ಸ ನನಗ್ ಕೊಡ್ತಾ ಇದೀಯಾ? ಪಾಯಸ ಅಂದ್ರೆ ಹಾಲ್ ಬಿಸಿ ಮಾಡ್ಬೇಕು. ಅವಾಗ ಹಾಲು ಉಕ್ಕಿ ಕೆಳಗಡೆ ಉಯ್ದೋಗುತ್ತೆ. ಪಾತ್ರೆ ತೊಳಿಬೇಕಾಗುತ್ತೆ. ನಾನ್ ಚೆನ್ನಾಗಿ ತೊಳಿಯಲ್ಲ. ನೀನ್ ನನ್ನ ಬಂದ್ ಬೈತೀಯ. ಈ ಜಗಳ ಎಲ್ಲ ಬೇಕಾ ಹೇಳಮ್ಮ? ನಮ್ಮಿಂದ ಮಾಡಕ್ ಆಗಲ್ಲ ಅತ್ತೆ. ನಮ್ಗೆ ಪಾಯಸ ಮಾಡಕ್ಕೆ ಬರಲ್ಲ. ಅದ್ರಲ್ಲಿ ಸೇಮಿಯಾ ಬೇರೆ ಹುರಿಬೇಕು. ತುಂಬಾನೇ ಬಿಸಿಯಾಗಿರುತ್ತೆ. ಅದಕ್ಕೆ ನೀನೇ ಏನಾದ್ರೂ ಮಾಡತ್ತೆ. ನಮ್ಮಮ್ಮನಿಗೆ ನೀನೇ ಕೊಟ್ಬಿಡೋ. ಇಬ್ರು ಸರಿಯಾಗಿದ್ದೀರಾ. ಅದೆಲ್ಲ ಆಗಲ್ಲ. ಇವತ್ತು ನೀವಿಬ್ರು ಸೇರಿ ಪಾಯಸ ಮಾಡಿ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಈ ದಸರಾ ರಜೆ ಎಷ್ಟೇ ದಿನ ಇದ್ರೂ ಸರಿ, ದಿನ ನಿಮ್ಮಿಬ್ರನ್ನ ನಾನು ಪಾಯಸ ಮಾಡಕ್ ಹೇಳ್ತೀನಿ. ಹಾಗಂತ ಟುನಿ ಹೇಳಿದ್ರಿಂದ ಬೇರೆ ದಾರಿ ಇಲ್ದೆ ಬುಜ್ಜಿ ಹಾಗೂ ಬನ್ನು ಇಬ್ರು ಕೂಡ ಪಾಯಸ ಮಾಡಕ್ಕೆ ಕಿಚನ್ಗೆ ಹೋದ್ರು. ಬುಜ್ಜಿ ಹಾಗೇನೆ ದೂರ ನಿಂತ್ಕೊಂಡು ಏನ್ ಮಾಡ್ಬೇಕು ಅಂತ ಬನ್ನು ಹತ್ರ ಹೇಳ್ತಾ ಇದ್ಲು. ಬನ್ನು, ಆ ಸೇಮಿಯಾ ಇದೆ ಅಲ್ವಾ, ಅದನ್ನ ಸ್ವಲ್ಪ ಹುರಿಬೇಕು. ನನಗೆ ಈ ಬಿಸಿ ಆಗಲ್ಲ. ನಾನ್ ದೂರ ನಿಂತ್ಕೊಳ್ತೀನಿ. ನೀನು ಸೇಮಿಯಾನ ಹುರಿತಾ ಇರೋ. ಆಮೇಲೆ ಬೇಕಾದ್ರೆ ಆ ಸೇಮಿಯಾನ ಕೆಳಗಡೆ ಇಳಿಸಿ ನಾನಿಟ್ಬಿಡ್ತೀನಿ. ಸರಿ ಹೋಯ್ತು. ನನ್ನಿಂದಂತೂ ಹುರಿಯಕ್ಕಾಗಲ್ಲ. ನನಗೂ ಕೂಡ ಬಿಸಿ ಸೆಟ್ ಆಗಲ್ಲ. ನೀನ್ ಬೇಕಾದ್ರೆ ಹುರಿ ಬುಜ್ಜಿ. ನಮ್ಮಮ್ಮ ಯಾಕಿನ್ನೂ ಬರ್ಲೇ ಇಲ್ಲ? ನನ್ನನ್ನ ಇವ್ರತ್ರದಿಂದ ಕಾಪಾಡಮ್ಮ. ಆವಾಗ ಬುಜ್ಜಿ ಬನ್ನು ಹತ್ರ ಸರಿ ಹೋಯ್ತು. ನಿನ್ನನ್ನ ನಂಬಿ ನಾನ್ ಬಂದ್ರೆ ನನ್ನನ್ನೇ ಪಾಯಸ ಮಾಡಕ್ ಹೇಳ್ತೀಯ ನೀನು? ಅಲ್ಲ, ನಾನೇ ಸೋಮಾರಿ. ನನ್ನನ್ನ ಮಿಂಚೋ ತರ ನೀನ್ ಸೋಮಾರಿಯಾಗಿರ್ಬೇಕಂತ ಅನ್ಕೊಂಡಿದ್ಯಾ? ನಿನ್ನನ್ನ ನನ್ ಜೊತೆ ಕಳ್ಸಿದ್ರು ನೋಡು ನಮ್ಮಮ್ಮ, ಅವರನ್ನ ಹೇಳ್ಬೇಕು, ಇವನನ್ನೋ ದೊಡ್ಡ ಮಹಾ ಬಂದು ಹಾಗೇನೆ ಪಾಯಸ ಮಾಡ್ಬಿಡ್ತಾನೆ ಅನ್ನೋ ತರ. ಅದನ್ನ ಕೇಳಿ ಬನ್ನುಗೆ ಕೋಪ ಬಂತು. ಏನ್ ಬುಜ್ಜಿ, ನೀನು ಕೂಡ ನಿಮ್ಮ ಅಮ್ಮನ ತರ ಬೈತಾ ಇದ್ಯಾ? ಇವಾಗ ಏನ್ ಮಾಡ್ಬೇಕು? ಈ ಸೇಮಿಯಾನ ಹುರಿಬೇಕಷ್ಟೇ ತಾನೆ. ಇದು ಗೋಲ್ಡನ್ ಬ್ರೌನ್ ಕಲರ್ ಅಲ್ಲಿ ಬರ್ಬೇಕಾ ಇಲ್ಲ ವಜ್ರದ ಕಲರ್ ಅಲ್ಲಿ ಬರ್ಬೇಕಾ? ಯಾವ ಕಲರ್ ಬರ್ಬೇಕು ಅಂತ ಹೇಳು. ಆ ಕಲರ್ಗೆ ನಾನು ಇದನ್ನ ಹುರಿತೀನಿ ಬಿಡೋ. ಯಾವ್ದೋ ಒಂದ್ ಕಲರ್ಗೆ ಹುರಿಯೋ. ಪಾಯಸ ಚೆನ್ನಾಗಿ ಬಂದ್ರೆ ಸಾಕು. ಅದು ಸೀದೋಗ್ಬಾರ್ದು ಅಷ್ಟೇ. ಸೀದೋದ್ರೆ ಪುನಃ ಈ ದಸರಾ ರಜೆ ಇಡೀ ನಾವಿಬ್ರು ಕಷ್ಟಪಟ್ಟು ಈ ಪಾಯಸನೇ ಮಾಡ್ಕೊಂಡಿರೋ ತರ ಮಾಡ್ಬಿಡ್ತಾರೆ ನಮ್ಮಮ್ಮ. ಸರಿ ಸರಿ, ಹೇಗಾದ್ರೂ ಕಷ್ಟಪಟ್ಟು ಮಾಡ್ತೀನಿ ಬಿಡೋ. ಹಾಗಂತ ಹೇಳಿ ಹುರಿತಾ ಇದ್ದ ಬನ್ನು. ಅಯ್ಯೋ, ಕೈಗೆ ಬಿಸಿ ಬೀಳ್ತಾ ಇದೆ, ಭಯನೂ ಆಗ್ತಾ ಇದೆ. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಮಹಿ ಹದ್ದು, ಲೂಸಿ ಪಾರಿವಾಳ, ಚಿಚುಕಾಗೆ ಹಾಗೂ ಚೋಟುಗಿಳಿ ಇವರೆಲ್ಲರೂ ಕೂಡ ಟುನಿಗುಬ್ಬಚ್ಚಿಯ ಮನೆಗೆ ಹಬ್ಬಕ್ಕೋಸ್ಕರ ಬಂದ್ರು. ಏನ್ ಟುನಿ, ಮನೇಲಿ ಬೆಳಕು ಇದೆ? ಓ, ತಿಂಡಿ ಮಾಡ್ತಾ ಇದೀಯಾ? ಕೆಲವು ದಿನಗಳ ಹಿಂದೆ ಆ ಊರಿನಲ್ಲಿ ಬೆಳಕು ಅನ್ನೋದೇ ಸ್ವಲ್ಪನೂ ಇರ್ಲಿಲ್ಲ. ನಮ್ ಮನೆಗೂ ಬೆಳಕು ಬಂತು. ದಸರಾ ಹಬ್ಬದಿಂದ ಊರಿಗೂ ಕೂಡ ಬೆಳಕು ಬಂದಿದೆ. ಹೌದು ಚಿಚು, ನಿಜಾನೇ. ಒಳಗಡೆ ದೀಪ ಇಟ್ಕೊಂಡು ಹಬ್ಬಕ್ಕೆ ಅಡಿಗೆ ಮಾಡ್ತಾ ಇದ್ದೆ. ಇವಾಗ ಅಡಿಗೆ ಮಾಡ್ತಾ ಇರೋದು ಬನ್ನು ಹಾಗೂ ಬುಜ್ಜಿ ಇಬ್ರು. ಅವ್ರನ್ನ ಹಬ್ಬಕ್ಕೋಸ್ಕರ ಪಾಯಸ ಮಾಡಕ್ಕೆ ಹೇಳ್ದೆ. ಸುಮಾರು ಸಮಯದಿಂದ ಆ ಪಾಯಸನ ಮಾಡ್ತಾನೆ ಇದ್ದಾರೆ. ಓ, ಪಾಯಸ ಮಾಡೋ ಜವಾಬ್ದಾರಿನ ಅವ್ರಿಬ್ರ ಹತ್ರ ಕೊಟ್ಟಿದೀಯಾ? ಬುಜ್ಜಿ ಸರಿಯಾದ ಸೋಮಾರಿ. ಅವಳು ಹೇಗ್ ಮಾಡ್ತಾಳೆ ಹೇಳು? ಬುಜ್ಜಿಗಿಂತ ಇನ್ನೂ ದೊಡ್ಡ ಸೋಮಾರಿ ಯಾರು ಗೊತ್ತಾ? ನನ್ ಮಗ ಬನ್ನು. ಇಬ್ರು ಸೇರಿ ಏನ್ ಮಾಡ್ತಾ ಇದ್ದಾರೋ. ದಸರಾ ಅಂದ್ರೆ ಹೊಸದಾಗಿ ಏನಾದ್ರೂ ಆಹಾರ ಮಾಡ್ಬೇಕು. ಟುನಿ ಏನಾದ್ರೂ ಆಹಾರ ಮಾಡಿರ್ತಿರ್ತಾಳೆ, ನಾವು ತಿನ್ಬಿಟ್ಟು ಹೋಗೋಣ ಅಂತ ಬಂದ್ರೆ ನೀನೇ ಟುನಿ ಹಳೆ ಪಾಯಸನ ಮಾಡಕ್ ಹೇಳಿದೀಯಾ? ಸರಿ ಲೂಸಿ, ಆ ವಿಷಯನ ಬಿಡು. ಚಿಚು, ನಿನ್ ಮನೇಲಿ ಏನ್ ಮಾಡ್ದೆ? ದಸರಾ ಹಬ್ಬ ಅಂದ್ರೆ ಹಣ ಖರ್ಚು ಮಾಡ್ಬೇಕು, ಮನೇಲಿ ತರ ತರದ ಅಡಿಗೆ ಮಾಡ್ಬೇಕು ಅಲ್ವಾ? ಹೌದು, ನಾನು ಯಾವಾಗ್ಲೂ ಅಡಿಗೆನೇ ಮಾಡಲ್ಲ. ಎಲ್ಲಾನು ಹಾಗೇನೆ ಜೋಪಾನವಾಗಿ ತೆಗ್ದಿಡ್ತಾ ಇದ್ದೆ. ಆದ್ರೆ ಇವತ್ತು ಆ ರೀತಿ ಮಾಡಕ್ಕಾಗಲ್ಲ ಮಹಿ. ಊರಿಂದ ನನ್ ಮಗ ಚಿನ್ನು ಬಂದಿದ್ದಾನೆ. ಅವನು ಹಸುವು ತಡ್ಕೊಳ್ಳಲ್ಲ. ಏನಾದ್ರೂ ಮಾಡಿಲ್ಲ ಅಂದ್ರೆ ಕೋಪ ಮಾಡ್ಕೋತಾನೆ. ಅದಕ್ಕೆ ಮಾಡಿಟ್ಬಿಟ್ ಬಂದೆ. ಎಲ್ರೂ ನಗಾಡ್ತಾ ಇದ್ರು. ಆವಾಗ ಬನ್ನು ಹಾಗೂ ಬುಜ್ಜಿ ಇಬ್ರು ಕೂಡ ಅವ್ರು ಮಾಡಿದ ಪಾಯಸನ ಹೊರಗಡೆ ತಗೊಂಡ್ ಬಂದ್ರು. ಅವರ ಮುಖ ಇಡೀ ಬಾಡಿ ಹೋಗಿ ಕಪ್ಪಾಗಿ ಬದಲಾಗಿತ್ತು. ಅದ್ ಮಾತ್ರ ಅಲ್ಲ, ಸೇಮಿಯಾ ಉರಿದ ಹೋಗಿ ಆ ಕಿಚನ್ ಇಡೀ ಹರಡಿತ್ತು. ಅಮ್ಮ, ನಿನಗೋಸ್ಕರ ಪಾಯಸ ಮಾಡಿ ತಗೊಂಡ್ ಬಂದಿದ್ದೀನಿ. ಇದು ಪಾಯಸ ಅಲ್ಲ, ಪ್ರಸಾದ.
ಯಾಕಂದ್ರೆ ನಾವಿಬ್ರು ಅಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಹೌದತ್ತೆ, ರುಚಿ ಮಾಡಿ ನೋಡಿ. ಗೋಲ್ಡ್ ಕಲರ್ ಅಲ್ಲಿ ಇರ್ಬೇಕಾಗಿರೋ ಸೇಮಿಯಾ ಸ್ವಲ್ಪ ಕಪ್ಪಾಗಿ ಬದಲಾಗಿದೆ ಅಷ್ಟೇ. ಟುನಿಯಾ ಪಾಯಸನ ನೋಡಿ ಶಾಕ್ ಆದ್ಲು. ಏನೋ ಇದು? ಇದು ಪಾಯಸನ? ಯಾಕಿಷ್ಟು ಕಪ್ಪಾಗಿದೆ ಆ ಸೇಮಿಯಾ? ಇದು ಪಾಯಸನ ಇಲ್ಲ ಬೇರೆ ಏನಾದ್ರ? ಆವಾಗ ಬನ್ನು ಕೋಪದಿಂದ, ಅತ್ತೆ, ನನಗೆ ಬರಲ್ಲ ಅಂತ ನಾನು ಆವಾಗ್ಲೇ ಹೇಳ್ದೆ ತಾನೆ, ನೀನೇ ತಾನೇ ಮಾಡಿಕೊಡು ಅಂತ ಹೇಳ್ದೆ. ಇವಾಗ ಮಾಡ್ಕೊಂಡು ಬಂದ್ರೆ ಕಪ್ಪಾಗಿದೆ, ಹೀಗಿದೆ, ಹಾಗಿದೆ ಅಂತಿದೀಯಾ? ಸ್ವಲ್ಪ ತಿಂದು ನೋಡತ್ತೆ. ಹೌದಮ್ಮ, ನಾವಿಬ್ರು ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ನೀನ್ ನೋಡಿದ್ರೆ ಈ ರೀತಿ ಹೇಳಿದ್ರೆ ಹೇಗ್ ಹೇಳೋ? ತಿಂದು ನೋಡಮ್ಮ, ಚೆನ್ನಾಗಿರುತ್ತೆ. ನಾವಿಬ್ರು ಸೋಮಾರಿಗಳು. ನಾ ಮಾಡಿರೋ ಪಾಯಸ ಇದಕ್ಕಿಂತ ಮಿಂಚಿ ಹೇಗಿರುತ್ತೆ ಹೇಳು? ಆವಾಗ ಚೋಟು ನಗುತ್ತಾ, ನೋಡಿದ್ಯಾ ಟುನಿ, ನಾನು ಹೇಳಿದೆ ಅಲ್ವಾ ಬುಜ್ಜಿ ಸೋಮಾರಿ ಅಂತ. ಇವಳ ಜೊತೆ ಸೇರಿ ನನ್ನ ಮಗ ಕೂಡ ತುಂಬಾನೇ ಹಾಳಾಗ್ತಿದ್ದಾನೆ. ಅತ್ತೆ, ನಿಮ್ ಮಗ ಮೊದ್ಲೇ ಹಾಳಾಗಿದ್ದಾನೆ. ನಾನು ಅವನನ್ನ ಹಾಳು ಮಾಡ್ಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ. ಅವನು ನನಗಿಂತ ದೊಡ್ಡ ಸೋಮಾರಿ. ನನ್ ಮೇಲೆ ಏನೂ ತಪ್ಪಿಲ್ಲ. ಆವಾಗ ಟುನಿ ಬುಜ್ಜಿನ ನೋಡಿ, ಓ, ನೀನ್ ದೊಡ್ಡ ಚುರುಕಾಗಿ ಕೆಲಸ ಮಾಡ್ತೀಯಾ? ನೀನ್ ತೊಳೆಯೋ ಪಾತ್ರೆನೆಲ್ಲ ಇನ್ನೊಂದ್ಸಲ ನಾನ್ ತೊಳಿಬೇಕು. ಅದೆಲ್ಲ ನನಗೆ ಗೊತ್ತಿಲ್ವಾ ಏನೋ? ಟೋನಿ, ಮಕ್ಳನ್ನ ಯಾಕೆ ಸುಮ್ಮನೆ ಬೈತಾ ಇದೆಯಾ? ಅವ್ರು ಏನೋ ಗೊತ್ತಿರೋ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ ತಾನೇ. ಮಕ್ಳೇ, ಪಾಯಸನ ಕೊಡಿ, ಅದು ಹೇಗಿದೆ ಅಂತ ನಾನು ಟೇಸ್ಟ್ ಮಾಡ್ತೀನಿ. ಹಾಗಂತ ಹೇಳಿ ಚಿಚುಕಾಗೆ ಒಂದು ಸ್ಪೂನ್ ಪಾಯಸನ ತಿನ್ನೋಡಿದ್ಲು. ತಕ್ಷಣ ಅದನ್ನ ಉಗಿದ್ಲು. ಅಯ್ಯಯ್ಯೋ, ಇದೇನು ಪಾಯಸನ? ಇದ್ರ ಟೇಸ್ಟ್ ಯಾಕೊಂಥರ ಇದೆ. ಬನ್ನು, ಏನಾದ್ರೂ ಹೊಸ ಪ್ರಯೋಗ ಮಾಡಿದ್ಯಾ? ಇಲ್ಲ ಅತ್ತೆ, ನಾನು ಹೊಸದಾಗಿ ಏನೋ ಮಾಡಿಲ್ಲ. ಸೇಮಿಯಾ ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಹುರಿದಿದ್ದೀನಿ ಅಷ್ಟೇ. ಸರಿ ಸರಿ, ನಿಮ್ಮ ಪಾಯಸನ ದೂರ ತಗೊಂಡು ಹೋಗಿ ಹಾಕಿ. ನಾನು ನಿಮ್ಮೆಲ್ರಿಗೋಸ್ಕರ ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡ್ತೀನಿ. ದಸರಾ ಹಬ್ಬಕ್ಕೆ ಕಜ್ಜಾಯ ಇಲ್ಲಾಂದ್ರೆ ಹೇಗೆ? ಓ ಹೌದಾ ಲೂಸಿ, ನೀನು ಕಜ್ಜಾಯ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ. ಹಬ್ಬ ಅಂದ್ರೇನೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋದು ತಾನೇ. ಹಾಗಂತ ಹೇಳಿ ಮಹಿ ಹಾಗೂ ಲೂಸಿ ಇಬ್ರು ಕೂಡ ಅಡಿಗೆ ಮನೆಯೊಳಗಡೆ ಹೋದ್ರು. ಬುಜ್ಜಿ, ಬನ್ನು, ಹೋಗಿ ಅವ್ರಿಗೆ ಹಿಟ್ಟು ಬೆರ್ಸಕ್ಕೆ ಸ್ವಲ್ಪ ಸಹಾಯ ಮಾಡಿ. ಬುಜ್ಜಿ ಹಾಗೂ ಬನ್ನು ಸೋಮಾರಿತನದಿಂದ ಒಳಗಡೆ ಹೋದ್ರು. ಅತ್ತೆ, ಕಜ್ಜಾಯ ಮಾಡಕ್ಕೆ ಇಷ್ಟು ಕಷ್ಟಪಟ್ಟು ಈ ಹಿಟ್ಟನ್ನ ಕಲಿಸ್ಬೇಕಾ? ಅದು ತುಂಬಾ ಕಷ್ಟ, ಕೈ ನೋವಾಗುತ್ತೆ. ಅದಕ್ಕೆ ಬದಲು ನಾವು ಹೊರಗಡೆ ಅಂಗಡಿಯಿಂದ ತಗೊಳ್ಬೋದು ತಾನೆ. ಪಾಪ ಹೊರಗಡೆ ಎಲ್ರು ಈ ರೀತಿ ಕಜ್ಜಾಯ ಮಾಡಿ ಮಾರ್ತಾ ಇದ್ದಾರೆ. ಅವ್ರ ಹತ್ರ ನಾವು ತಗೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಇಲ್ಲಿ ನೋಡೋ ಬನ್ನು, ಮನೆಯಲ್ಲಿ ಕಜ್ಜಾಯ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಬ್ಬಕ್ಕೆ ಎಲ್ಲಾನು ಮನೆಯಲ್ಲೇ ಮಾಡ್ಬೇಕು. ಸರಿ ಸರಿ, ಬೇಗ ಹಿಟ್ಟನ್ನ ಕಲಸೋ. ಅಂದ್ರೆ ಅತ್ತೆ, ಹಿಟ್ಟು ಕಲಿಸ್ಬೇಕು ಅಂದ್ರೆ ತುಂಬಾ ಸ್ಟ್ರೆಂತ್ ಇರಬೇಕು. ನಾನು ಇವಾಗ್ಲೇ ನಿದ್ರೆ ಬರೋ ತರ ಇದೆ ನಂಗೆ. ಯಾಕಂದ್ರೆ ಬೆಳಿಗ್ಗೆ ಬೇಗನ ಅಮ್ಮ ನಿದ್ರೆಯಿಂದ ಎಬ್ಬಿಸ್ಬಿಟ್ರು. ಆ ನಿದ್ರೆ ಮಧ್ಯದಲ್ಲಿ ನಾನು ಈ ರೀತಿ ಹಿಟ್ಟು ಬೆರೆಸಿದ್ರೆ ಆಮೇಲೆ ಚೆನ್ನಾಗಿರಲ್ಲ. ಆಮೇಲೆ ಕಜ್ಜಾಯ ಕೂಡ ಚೆನ್ನಾಗಿ ಬರಲ್ಲ. ಹಾಗಂತ ಬುಜ್ಜಿ ಹೇಳಿದನ್ನ ಕೇಳಿ ಮಹಿ ಹದ್ದು ನಗುತ್ತಾ, ಇವಾಗ ಹಿಟ್ಟನ್ನು ಬೆರ್ಸಕ್ಕೆ ಮಾಂತ್ರಿಕ ಮಡಿಕೆ ಏನಾದ್ರೂ ಬರುತ್ತಾ ಏನೋ? ಇಲ್ಲ ಬುಜ್ಜಿ, ನೀನೇ ಮಾಡ್ಬೇಕು. ನೀನ್ ಮಾಡಿದ್ರೇನೆ ನಿನ್ನ ಸೋಮಾರಿತನ ನಿನ್ ದೇಹನ ಬಿಟ್ಟು ಬೇಗ ಹೋಗೋದು. ಈ ಕಡೆ ಚಿಚುಕಾಗೆ ಮನೆ ಹೊರಗಡೆ ಕೂತ್ಕೊಂಡು ಮನೆಯೊಳಗಡೆ ನಡೆಯೋದನ್ನೆಲ್ಲ ನೋಡ್ತಾ ಇದ್ಲು. ಆವಾಗ್ಲೇ ಚೋಟುಗಿಳಿ ಅಂಗಡಿಗೆ ಹೋಗಿ ಹಬ್ಬಕ್ಕೆ ಬೇಕಾಗಿರುವ ಸಾಮಾನುಗಳನ್ನ ತಗೊಂಡ್ ಬಂದ್ಲು. ಯಾಕೆ ಚಿಚ್ಚು ಒಬ್ಳೆ ಹೊರಗಡೆ ಕೂತಿದೀಯಾ? ಒಳಗಡೆ ಹೋಗಿ ಅವರಿಬ್ರಿಗೂ ಸಹಾಯ ಮಾಡ್ಬೋದ್ ತಾನೆ. ಯಾಕೆ ಚೋಟು, ನಾನು ಹೋದ್ರೆ ನನ್ನ ಜಿಪಣತನದಿಂದ ಇದ್ ಹಾಕ್ಬೇಡಿ ಅದ್ ಹಾಕ್ಬೇಡಿ ಅಂತ ಹೇಳ್ತೀನಿ. ಆಮೇಲೆ ಕಜ್ಜಾಯ ರುಚಿಯಾಗಿರಲ್ಲ. ಅದಕ್ಕೆ ಅವರಿಬ್ರು ಮಾಡಿದ್ರೇನೆ ಚೆನ್ನಾಗಿ ಮಾಡ್ತಾರೆ. ಇದಕ್ಕೇನೆ ನನ್ನ ಮಗ ಚಿನ್ನುಗೆ ನನ್ನ ಜಿಪಣತನ ಸ್ವಲ್ಪನೂ ಇಷ್ಟ ಆಗಲ್ಲ. ಆವಾಗ ಚೋಟು ಚಿಚ್ಚು ಹತ್ರ, ಹಾಗಾದ್ರೆ ಈ ಜಿಪಣತನ ನೀನು ಬಿಡೋದು ಒಳ್ಳೇದಲ್ವಾ? ಅದೆಲ್ಲ ಬಿಡಕ್ಕಾಗಲ್ಲ. ಯಾಕಂದ್ರೆ ಜಿಪಣತನ ಒಳ್ಳೆ ಗುಣ. ಈಗ ನೋಡು, ಹಬ್ಬಕ್ಕೆ ಇಷ್ಟು ಹಣ ಖರ್ಚು ಮಾಡ್ತಾರೆ ಅಲ್ವಾ? ಅದನ್ನ ಖರ್ಚು ಮಾಡದೆ ಇದ್ರೆ ನಮ್ಮ ಪ್ಯಾಕೆಟಲ್ಲಿ ಹಾಗೇನೆ ಇರುತ್ತೆ ತಾನೆ. ಈ ಕಡೆ ಬುಜ್ಜಿ ಹಾಗೂ ಬನ್ನು ಇಬ್ರು ಹಿಟ್ಟು ಕಲ್ಸ್ಕೊಟ್ರು. ಅದರಿಂದ ಲೂಸಿ ಪಾರಿವಾಳ ಕಜ್ಜಾಯ ಮಾಡ್ತಾ ಇದ್ಲು. ಕಜ್ಜಾಯ ಮಾಡುವಾಗ ಅದರ ಸುವಾಸನೆ ಮನೆ ಹೊರಗಡೆ ತನಕ ಬಂತು. ಆಹಾಹಾ, ಕಜ್ಜಾಯ ವಾಸನೆ ತುಂಬಾ ಚೆನ್ನಾಗಿದೆ. ಲೂಸಿ, ಕಜ್ಜಾಯ ಚೆನ್ನಾಗಿ ಮಾಡ್ತಾ ಇದೀಯ, ಆದ್ರೆ ಜಾಸ್ತಿ ಎಣ್ಣೆ ಹಾಕ್ಬೇಡ, ಜಾಸ್ತಿ ಸಕ್ಕರೆನೂ ಹಾಕ್ಬೇಡ. ಆಮೇಲೆ ನನ್ನಿಂದ ತಿನ್ನಕ್ಕಾಗಲ್ಲ. ಜಾಸ್ತಿ ಸಕ್ಕರೆ ಹಾಕಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಚಿಚೋ, ನಿನ್ನ ಜಿಪಣತನದಿಂದ ನಮ್ಮ ಅಡಿಗೆನ ಹಾಳು ಮಾಡಕ್ಕೆ ನೋಡ್ಬೇಡ. ಅಡಿಗೆ ಚೆನ್ನಾಗಿರ್ಬೇಕಲ್ವಾ? ಹೌದೌದು, ಇವಳು ಅಡಿಗೆ ಮಾಡಲ್ಲ. ಅಡಿಗೆ ಮಾಡೋರ್ನ ಕೂಡ ಏನಾದ್ರೂ ಹೇಳಿ ಎಲ್ಲ ಕೆಲ್ಸನೂ ಹಾಳು ಮಾಡ್ತಾಳೆ. ಹಾಗಂತ ಮಹಿ ಹಾಗೂ ಲೂಸಿ ಇಬ್ರು ಮಾತಾಡಿದನ್ನ ಕೇಳಿ ಚಿಚ್ಚು, ಅರೆ ಹಾಗೇನಿಲ್ಲ, ಸ್ವಲ್ಪ ಎಲ್ಲ ನೋಡಿ ಹಾಕಿ ನೋಡಿ ಮಾಡಿ ಅಂತಿದ್ದೀನಿ ಅಷ್ಟೇ, ಬೇರೇನು ಹೇಳಿಲ್ವಲ್ಲ.
ತುನಿಗುಬ್ಬಚ್ಚಿ ಒಳಗಡೆ ಹೋಗಿ ಆ ಕಜ್ಜಾಯ ಹೇಗಿದೆ ಅಂತ ನೋಡಿದ್ಲು. ಆ ಕಜ್ಜಾಯ ಅಷ್ಟೇನು ಚೆನ್ನಾಗಿ ಮಾಡಿಲ್ಲ. ಅರೆ, ಏನು ಕಜ್ಜಾಯ ಸ್ವಲ್ಪನೂ ಚೆನ್ನಾಗಿಲ್ಲ, ನಾನು ಕಷ್ಟಪಟ್ಟು ಮಾಡ್ದೆ. ಲೂಸಿ, ನೀನು ಬೇರೆ ಏನಾದ್ರೂ ಮಾಡು, ಕಜ್ಜಾಯ ತಿಂದವ್ರು ಎಲ್ರು ಮತ್ತೆ ನಿನ್ನನ್ನೇ ತಮಾಷೆ ಮಾಡ್ತಾರೆ. ಆವಾಗ ತುನಿಗುಬ್ಬಚ್ಚಿ ಅದನ್ನ ನೋಡಿ ನಗುತ್ತಾ, ಅರೆ, ಪುನಃ ಏನಾದ್ರೂ ಮಾಡ್ಬೇಕಂದ್ರೆ ಲೂಸಿಗೆ ಕಷ್ಟ ಆಗಲ್ವಾ? ಈಗ್ಲೇ ತುಂಬಾನೇ ಕಷ್ಟಪಟ್ಟಿದ್ದಾಳೆ ಅವಳು. ಹೋಗು, ನಾನು ಹೋಗಿ ಜ್ಯೂಸ್ ಮಾಡಿ ತಗೊಂಡ್ ಬರ್ತೀನಿ ಹಾಗಂತ ಹೇಳಿದ್ಲು ಟುನಿ. ಹಾಗೆ ಟುನಿ ಎಲ್ಲರಿಗೋಸ್ಕರನ ಆಹಾರನ ತಯಾರು ಮಾಡಿದ್ಲು. ಚಿಚು, ಬಾ, ಮೊದ್ಲು ನೀನ್ ಊಟ ಮಾಡು. ನಿನ್ನ ಜಿಪಣತನನ ಊಟ ಮಾಡಿದ್ರೆ ತೋರಿಸ್ಬೇಡ. ಇಲ್ಲ ಟುನಿ, ನನಗೆ ನೀನ್ ಮಾಡೋ ಅಡಿಗೆ ಅಂದ್ರೆ ತುಂಬಾನೇ ಇಷ್ಟ. ನನಗ್ ಮಾತ್ರ ಅಲ್ಲ, ಚಿನ್ನುಗೂ ಇಷ್ಟ. ನೀನ್ ಏನ್ ಮಾಡಿ ಕೊಟ್ರು ಸರಿ, ನಾವಿಬ್ರು ಚೆನ್ನಾಗಿ ತಿಂತೀವಿ. ಈ ಕಡೆ ಜ್ಯೂಸನ್ನ ಕುಡಿದು ನೋಡಿ ಲೂಸಿ ಸಂತೋಷದಿಂದ, ಆಹಾ, ಜ್ಯೂಸ್ ತುಂಬಾ ಚೆನ್ನಾಗಿದೆ. ಬುಜ್ಜಿ, ಬನ್ನು, ಇಬ್ರು ಜ್ಯೂಸ್ ತುಂಬಾ ಚೆನ್ನಾಗಿ ಮಾಡಿದೀರಾ. ಅದನ್ನು ಕೇಳಿ ಬುಜ್ಜಿ, ತುಂಬಾ ಥ್ಯಾಂಕ್ಸ್ ಅತ್ತೆ. ಇನ್ ಮುಂದೆನಾದ್ರೂ ನನ್ನನ್ನ ಸೋಮರಿ ಅಂತ ಹೇಳ್ಬೇಡಿ, ನಾನು ಎಲ್ಲ ಕೆಲ್ಸನೂ ಮಾಡ್ತೀನಿ. ಹೌದು, ನಾವ್ ಮಾಡೋ ಕೆಲ್ಸನ ನೀವೆಲ್ರೂ ಹೊಗಳಿದ್ರೆ ತಾನೇ ಇನ್ನು ನಾವು ಕೆಲ್ಸ ಮಾಡೋದು. ಚಿಚು, ನೀನ್ ಮಾಡ್ತಾ ಇರುವ ಆಹಾರ ತುಂಬಾ ರುಚಿಯಾಗಿದೆ. ಇದ್ರಲ್ಲಿ ನಿನ್ನ ಜಿಪುಣತನ ಏನೋ ತೋರಿಸ್ಲೇ ಇಲ್ವಾ? ಇಲ್ಲ, ತೋರ್ಸಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಇದ್ರೂ ಸ್ವಲ್ಪ ಹಣ ಜಾಸ್ತಿನೇ ಖರ್ಚಾಯ್ತು. ಹಾಗೆ ಎಲ್ರೂ ಮಾಡಿದ ಆಹಾರಗಳನ್ನ ತಗೊಂಡ್ ಬಂದು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ತಿಂತಾ ಇದ್ರು. ಹಬ್ಬ ಅಂತ ಬಂದ್ರೇನೆ ಸ್ವಲ್ಪ ಹಣ ಖರ್ಚಾಗುತ್ತೆ, ಅದ್ರ ಜೊತೆ ತುಂಬಾ ಸಂತೋಷನೂ ಇರುತ್ತೆ. ಅದ್ರಲ್ಲೂ ಬುಜ್ಜಿ ಹಾಗೂ ಬನ್ನು ಮಾಡಿದ ಆ ಪಾಯಸ, ಹಾಗೆ ಚಿಚುಕಾಗಿಯ ಸೋಮಾರಿತನ, ಈ ಎರಡೂ ತುಂಬಾನೇ ಸಂತೋಷ ಕೊಡ್ತಾ ಇತ್ತು ಎಲ್ರಿಗೂ.